ಭೂಮಿಗೆ ಹೊಸ ಜೀವ ಬರ್ತಾ ಇದೆ. ಅದನ್ನು ಸ್ವಾಗತ ಮಾಡೋರ್ಗಿಂತ ಅದರ ಮರಣನ ಬಯಸೋರೇ ಜಾಸ್ತಿ. ಆದರೆ ಈ ನರಮಾನವನ ಕ್ರೌರ್ಯಕ್ಕಿಂತ ನಾರಾಯಣನ ಕೃಪೆ ದೊಡ್ಡ. ಮನುಷ್ಯ ಏನೇ ಪ್ರಯತ್ನ ಮಾಡಿದ್ರು ಅದನ್ನ ಮೀರಿ ನಿಲ್ಲೋದೇ ವಿಧಿ. ಯಾರ ಬಗ್ಗೆ ಹೇಳ್ತಿದ್ದೀರಿ ಗುರುಗಳೇ? ಬನ್ನಿ ಜಗನ್ನಾಥರಾಯರೇ, ಬನ್ನಿ ಪ್ರಶಾಂತ್. ನಮಸ್ಕಾರ. ನಮಸ್ತೆ. ತಮಗೆ ಒಂದು ಸಂತೋಷದ ವಿಷಯ ತಿಳಿಸಿ ಹೋಗೋಣ ಅಂತ ಬಂದೆ. ನನ್ನ ಸೊಸೆ ಪಾವನಿಗೆ 9 ತಿಂಗಳು ತುಂಬ್ತಾ ಬಂತು. ಈಗಲಾದರೂ ಅವಳಿಗೆ ಸೀಮಂತ ಮಾಡಿ ಮುಗಿಸೋಣ ಅಂತ. ಒಳ್ಳೆ ಮುಂದಿನ 24ನೇ ತಾರೀಕು ಒಳ್ಳೆ ದಿನವಂತೆ. ಆ ದಿನ ಕಾರ್ಯಕ್ರಮ ಮುಗಿಸ್ಬಿಡೋಣ ಅಂತ ನಾನು, ಹೆಂಡತಿಗೆ ಸೀಮಂತನೇ ಬೇಡ ಅಂತ ಇವನು ಗುರುಜಿ. ಸ್ವಲ್ಪ ನೀವಾದರೂ ಹೇಳಿ. ಯಾಕೆ ಪ್ರಶಾಂತ್? ಈ ಮದುವೆಲಿ ಅಮ್ಮನಿಗೆ ಇಷ್ಟ ಇಲ್ಲದೆ ಇದ್ರು ನಾನು ಮದುವೆ ಮಾಡ್ಕೊಂಡಿರೋದು. ಆ ಸಿಟ್ಟಿಗೆ ಅಮ್ಮ ಪಾವನಿ ಕಡೆನೇ ನೋಡ್ತಾ ಇಲ್ಲ. ಅವಳು ನೆಲ್ ಕಂಡ್ರೂ ಆಗಲ್ಲ ಅನ್ನೋ ಥರ ಹಠ ಸಾಧಿಸ್ತಿದ್ದಾರೆ. ನಮ್ಮ ವಂಶಕ್ಕೆ ಇದು ಮೊದಲನೇ ಮಗು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಮ್ಮ ಸಂತೋಷವಾಗಿದ್ದಾರೆ. ಗುರೂಜಿ, ದೊಡ್ಡ ಸೊಸೆಗೆ ಇನ್ನೂ ಮಕ್ಕಳಾಗಿಲ್ವಲ್ಲ, ಹಾಗಾಗಿ ಚಿಕ್ಕ ಸೊಸೆಗೆ ಸೀಮಂತ ಮಾಡಿದ್ರೆ ದೊಡ್ಡ ಸೊಸೆ ನೊಂದ್ಕೋತಾಳೆ ಅಂತ ಹೇಳಿ ಇವರಮ್ಮ ಹಠ ಹಿಡಿದಿದ್ದಾಳೆ, ಸೀಮಂತ ಕಾರ್ಯಕ್ರಮ ಬೇಡ ಅಂತ. ಇದರಲ್ಲಿ ತಪ್ಪೇನಿದೆಯಪ್ಪ? ಅಮ್ಮನ ಮನಸ್ಸಿಗೆ ನೋವು ಮಾಡಿ ಇದನ್ನೆಲ್ಲ ನಡೆಸೋದಕ್ಕೆ ನನಗಿಷ್ಟ ಇಲ್ಲಪ್ಪ. ನಿಮ್ಮ ತಾಯಿ ಮನಸ್ಸಿಗೆ ನೋವಾದ್ರೆ ನಿನಗೇನಪ್ಪ ಕಷ್ಟ? ಆ ದಿವಸ ನಿಮ್ಮ ತಾಯಿಗೆ ನೋವು ಮಾಡಿತಾನೆ ನೀನು ಪಾವನಿನ ಬಯಸಿದ್ದು, ಅವಳನ್ನ ಮದುವೆ ಮಾಡ್ಕೊಂಡಿದ್ದು, ನಿನ್ನ ಮನೆಗೆ ಕರ್ಕೊಂಬಂದು ಅವಳ ಜೊತೆಲಿ ಸುಖವಾಗಿ ಸಂಸಾರ ಮಾಡ್ತಾ ಇರೋದು. ಆಗಿಲ್ಲದ ಮಾತೃ ವೇದನೆ ಈಗೆಲ್ಲಿಂದ ಬಂತಪ್ಪ? ಹಾಗಲ್ಲ ಗುರುಜಿ, ಅದು ಗೊತ್ತು. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆದ್ರೆ ನಿಮ್ಮ ಮನೆಯವ್ರಿಗೆಲ್ಲ ಪಾವನಿ ಮೇಲೆ ತಿರಸ್ಕಾರ ಜಾಸ್ತಿ ಆಗುತ್ತೆ ಅಂತ. ಹೌದು ತಾನೆ? ಕಾಲನೇ ಎಲ್ಲಕ್ಕೂ ಉತ್ತರ ಕೊಡುತ್ತೆ. ಯಾವ ಕಾಲದಲ್ಲಿ ಯಾವ ಕಾಯಿ ಹಣ್ಣಾಗಬೇಕು, ಯಾವ ಬೀಜ ಮೊಳಿಬೇಕು ಅನ್ನೋದು ದೈವ ನಿಯಮ. ದೇವ್ರ ಫಲ ಕೊಟ್ಟಾಗ ಅದನ್ನ ಆನಂದವಾಗಿ ಸ್ವೀಕಾರ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ. ಹೋಗಿ ಶುಭ ಕಾರ್ಯ ಮಾಡಿ. ಬಹಳ ಸಂತೋಷ ಗುರೂಜಿ, ನಾವಿನ್ ಬರ್ತೀವಿ. ಶುಭಮಸ್ತು. ಏನ್ರಿ ಇದು? ನಾನು ಹೇಳಿದ್ದೇನು, ನೀವು ಮಾಡ್ಕೊಂಡು ಬಂದಿರೋದೇನು? ಸೀಮಂತದ ವಿಷಯ ಬಿಟ್ಬಿಡಿ ಅಂತ 3 ತಿಂಗಳಿಂದ ಹೇಳ್ತಾ ಇದ್ರು ಇವತ್ತು ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀರಲ್ಲ. ಇದರಿಂದ ನನ್ನ ಸೊಸೆ ಮಾನಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಇವಳು ನಿನ್ ಸೊಸೆನೇ ಅಲ್ವಾ ಯಶೋದ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳು ಯಾವತ್ತಿದ್ರೂ ನಮ್ಮ ಕಾರ್ ಡ್ರೈವರ್ ಮಗಳು. ನಮ್ಮ ಮನೆ ಮುಂದ್ಗಡೆ ನಿಂತ್ಕೊಂಡು ಕಾರಿನ ಬೀಗ ಇಸ್ಕೊಳ್ತಿದ್ದವನು ಈಗ ನಮ್ಮ ಬೀಗ. ಇದಕ್ಕಿಂತ ಅವಮಾನ ಬೇಕೇನ್ರಿ? ಯಶೋದ, ಬಡವ್ರ ಜೊತೆ ಸಂಬಂಧ ಬೆಳೆಸೋದು ನಿನಗೆ ಅವಮಾನ? ಒಂದ್ ಕಾಲದಲ್ಲಿ ನಾನು ನಿಮ್ಮ ಮನೆಗೆ ವಾರಾನಕ್ಕೆ ಬರ್ತಿದ್ದವನು. ರೀ, ಅದಕ್ಕೂ ಇದಕ್ಕೆ ಯಾಕ್ರಿ ಹೋಲಿಸ್ತೀರಾ? ನಾನೇನು ಇವಳು ಹಾಗೆ ನಿಮ್ಮನ್ನ ಪ್ರೀತಿಸಿ ಹಿಂದೆ ಓಡ್ ಬರ್ಲಿಲ್ವಲ್ಲ. ನಮ್ಮಪ್ಪ ನಿಮ್ಮನ್ನ ತೋರಿಸಿ ಹುಡುಗ ಬಡವ ಆದ್ರೂ ಯೋಗ್ಯ, ಮದುವೆ ಮಾಡ್ಕೊ ಅಂದಾಗ ನಾನು ಹೇಳಿದ ಒಂದೇ ಮಾತು, ಹುಡುಗ ಸ್ವಲ್ಪ ಕಪ್ಪು ಅಂತ. ಅದಕ್ಕೆ ಅವರು ಅವನ ಬಣ್ಣ ಏನು ತೊಳ್ಕೊಂಡು ಕುಡಿತೀಯಾ ಅಂದ್ರು ಅಷ್ಟೇ. ಒಂದು ಮಾತಾಡದೆ ಒಪ್ಕೊಳ್ಳಿಲ್ವಾ? ಆದ್ರೆ ಇವಳು ನಮ್ಗೆ ಆತರ ಹೇಳೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಶ್ರೀಮಂತ ಹುಡುಗ ಸಿಕ್ದ ಅಂತ ಬಲೆ ಬೀಸಿ ಹಿಂದೆನೆ ಓಡ್ ಬಂದ್ಲಲ್ಲ, ಇವಳಿಗೆ ಯಾಕ್ರಿ ನಾವು ಸೀಮಂತ ಮಾಡಬೇಕು? ಈ ಮನೆಯಲ್ಲಿ ಅವಳ ಸ್ಥಾನ ಏನಿದ್ರು ಚಪ್ಪಲಿ ಇಡೋ ಜಾಗದಲ್ಲೇ. ಏನ್ ಮಾಡ್ತಿದೀಯಾ?
750 ರೂಪಾಯಿ ಕೊಟ್ಟಿದ್ದೀನಿ ರಿಪೋರ್ಟ್ಗೆ. ಏ 3000 ರೂಪಾಯಿ ಇದಕ್ಕೆ. ಅಯ್ಯೋ ನಿನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ 8000 ರೂಪಾಯಿ ಸುರಿದಿದ್ದೆ ಇದಕ್ಕೆ. ನಿಮ್ ದುಡ್ಡಿನ ಮನೆ ಹಾಳಾಯ್ತು ನೋಡ್ರಿ, ಚೆನ್ನಾಗಿ ನೋಡಿ ಅದನ್ನ. ಬೆಂಗಳೂರಲ್ಲಿರೋ ಡಾಕ್ಟರ್ಸ್ ಎಲ್ಲ ಕೊಟ್ಟಿರೋ ರಿಪೋರ್ಟ್ಸ್ ಅದು. ಅದರಲ್ಲಿ ಬಂದ್ರಲ್ಲಾದ್ರೂ ನಮಗ್ ದೋಷ ಇದೆ, ಮಕ್ಳಾಗಲ್ಲ ಅಂತ ಎಲ್ಲಾದ್ರೂ ಬರ್ದಿದ್ಯಾ ಹೇಳ್ರಿ? ಇಲ್ಲ ತಾನೆ. ಹಾಗಿದ್ಮೇಲೂ ನಮಗ್ ಮಕ್ಳಾಗಿಲ್ಲ ಅಂತಂದ್ರೆ ನನ್ ತಪ್ಪೇನ್ರಿ? ಡಾಕ್ಟರ್ ಕನ್ಸೀವ್ ಆಗ್ಬಹುದು ಅಂತ ಹೇಳಿಲ್ವಾ? ಇದು ಅವಳಿಗೂ ಗೊತ್ತಿತ್ತು ತಾನೆ, ಮತ್ ಯಾಕ್ರಿ ಕಾಯ್ಲಿಲ್ಲ ಅವಳು? ನಂಗೆ ಚೆನ್ನಾಗ್ ಗೊತ್ತು ರೀ, ಈ ವಂಶದಲ್ಲಿ ಮೊದಲು ಮಗುನ ಎತ್ತಿದ್ದು ನಾನೇ ಅಂತ ತೋರ್ಸ್ಕೋಬೇಕಾಗಿತ್ತು. ಅಷ್ಟೇ ಅಲ್ಲ, ಮಗುನ ಮುಂದೆ ಇಟ್ಕೊಂಡು ಅತ್ತೆನ ಬಲ್ಸ್ಕೋಬೇಕಾಗಿತ್ತು. ಅದು ಅಲ್ಲದೆ ದೊಡ್ಡ ಸೊಸೆ ಬಂಜೆ ಅಂತ ಇಡೀ ಊರಿಗೆ ಸಾರ್ಬೇಕಿತ್ತು ರೀ. ಅದಕ್ಕೆ ಹೀಗ್ ಮಾಡಿದಳ ಅವಳು. ಹಾಗಲ್ಲ ರೀ, ನನ್ ಕೈಲಿ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ರೀ. ಹೋಗ್ರಿ, ನಿಮ್ಮ ಅಪ್ಪಂಗೆ ಹೇಳ್ರಿ ಈ ಸೀಮಂತನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬಿಡು ಅಂತ. ಹೋಗ್ರಿ. ಈ ನೆಪದಲ್ಲಾದರೂ ಎಲ್ಲರೂ ನಿನ್ನನ್ನು ಕೂರಿಸಿ ಆರತಿ ಮಾಡ್ತಿದ್ದಾರಲ್ಲ, ಅಷ್ಟೇ ನನಗೆ ನೆಮ್ಮದಿ. ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ರೀ? ಅತ್ತೆಗೆ ಮಾನಸಿ ಅಕ್ಕಂಗೆ ಬೇಜಾರು ಮಾಡಿ ನಾನು ಒಂದಿನ ಸಂಭ್ರಮ ಪಡ್ಬೋದು, ಆದರೆ ಅವರಿಗಾಗೋ ಬೇಜಾರು ನನ್ನನ್ನು ವರ್ಷ ಪೂರ್ತಿ ಕಾಡುತ್ತೆ. ಅವರಿಗಾಗಲೇ ನನ್ನನ್ನು ದೂರ ತಳ್ಳಿದ್ದಾರೆ. ಅವ್ರನ್ನ ಇನ್ನೂ ದೂರ ಮಾಡ್ಕೊಳ್ಳೋದಕ್ಕೆ ನಂಗೆ ಖಂಡಿತ ಇಷ್ಟ ಇಲ್ಲ. ನಂಗೆ ಅತ್ತೆ ಬೇಕು, ಮಾನಸಿ ಅಕ್ಕ ಬೇಕು, ಅವ್ರ ನಗು, ಪ್ರೀತಿ, ಸಂತೋಷ ಎಲ್ಲ ಬೇಕು. ಅದಾಗಬೇಕು ಅಂತಾದರೆ ಈ ಸೀಮಂತ ನಿಲ್ಬೇಕು. ಇಲ್ಲೋ ಮಾತೆ ಇಲ್ಲ ಯಶೋಧ, ನಾನು ಡಿಸೈಡ್ ಮಾಡಿದ ಮೇಲೆ ಮುಗೀತು, ನಡಿಲೇಬೇಕು. ಅಂದ್ರೆ ಈ ಮನೆ ನಾನೇನು ಲೆಕ್ಕಕ್ಕೆ ಇಲ್ವಾ? ಯಾರು ಹೇಳಿದ್ರೆ ಲೆಕ್ಕ ಇಲ್ಲ ಅಂತ? ತಡಿ ಒಂದು ನಿಮಿಷ, ಪ್ರೂಫ್ ಇಡೋದು ನೋಡಿಲಿ. ನಾನು ನಿನ್ ಮದುವೆ ಆಗಿ 3 ವರ್ಷದಿಂದ ನಿನ್ ಸೀರೆಗಳಿಗೆ 97,000 ರೂಪಾಯಿ ಖರ್ಚು ಮಾಡಿದೆ, ಕಾಸ್ಮೆಟಿಕ್ಸ್ಗೆ 13,500 ರೂಪಾಯಿ, ಚಪ್ಪಲಿಗೆ 8,700 ರೂಪಾಯಿ 99 ಪೈಸಾ, ನಿನ್ ಒಡವೆಗಳಿಗೆ. ನಾನು ಹೇಳ್ತಿರೋದೇನು, ನೀವು ಮಾತಾಡ್ತಿರೋದೇನು? ಆಯ್ತಾಯ್ತು, ಬೆಲೆ ಇಲ್ಲ ಅಂತ ಯಾರೇ ಹೇಳಿದ್ದು? ನೀವ್ ಹೇಳಿಲ್ಲ, ಇಂಡೈರೆಕ್ಟ್ ಆಗಿ ನಡ್ಕೋತಾ ಇದಾರೆ ನಿಮ್ಮಪ್ಪ. ನೋಡ್ರಿ, ಏನ್ ಮಾಡ್ತೀರಾ ಹೇಗ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ರೀ. ನನಗ ಅವಮಾನ ಆಗ್ತಿರೋ ಈ ಸೀಮಂತದ ಫಂಕ್ಷನ್ ಅನ್ನ ಹೇಗಾದ್ರೂ ಮಾಡಿ ನೀವು ನಿಲ್ಲಿಸ್ಲೇಬೇಕು ಅಷ್ಟೇ. ಸಂಬಂಧಗಳಿಗಿಂತ ಸೀಮಂತ ದೊಡ್ಡದು ಅಂತ ನನಗೆ ಯಾವತ್ತೂ ಅನಿಸಿಲ್ಲ ರೀ. ದಯವಿಟ್ಟು ಹೇಗಾದ್ರೂ ಮಾಡಿ ಈ ಸೀಮಂತನ ನಿಲ್ಲಿಸಿ. ನೀನು ಏನು ಮಾಡಿದ್ರು ಅಷ್ಟೆ, ನಾನು ಹೇಳಿದ ಮೇಲೆ ಮುಗೀತು. ಯಾರು ಏನ್ ಹೇಳಿದ್ರೆ ನನಗೇನ್ರಿ? ಒಟ್ನಲ್ಲಿ ನನ್ನ ಹಠ ಗೆಲ್ಬೇಕು, ಅವಳ ಸಂತೋಷ ಹಾಳಾಗ್ಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಛೇ, ಏನು ಮಾತಾಡ್ತಾ ಇದೆಯಾ ಮಾನ್ಸಿ? ನಿಮ್ಮನೇಲಿ ನಡೆಯೋ ಫಂಕ್ಷನ್ನ ನಾವು ಬಂದು ನಿಲ್ಸೋಕ್ಕಾಗುತ್ತಾ? ಅದು ಅಲ್ಲದೆ ಈ ಮಾವನೇ ಸೀಮಂತ ಮಾಡಿಸ್ತಾ ಇದ್ರೆ ಪಾಪ ಆ ಹುಡುಗಿ ತಾನೇ ಏನು ಮಾಡ್ತಾಳೆ? ಅವಳು ಕುಮ್ಮಕ್ಕಿಲ್ದೆ ಇದನ್ನ ಮಾವಂಗ್ ಮಾಡೋದಕ್ಕೆ ಹೇಗ್ ಸಾಧ್ಯ? ಅದಕ್ಕೆ ಗಂಡ ಹೆಂಡತಿ ಇಬ್ರು ನೋಡೋರ್ ಕಣ್ಣಿಗೆ ಪಾಪದವ್ರ ತರ ಕಾಣಿಸ್ತಾರೆ, ಒಳಗೊಳಗೆ ಮಾವನ್ ತಲೆ ತಿಂದು ಈ ಫಂಕ್ಷನ್ ಫಿಕ್ಸ್ ಮಾಡ್ತಿದ್ದಾರೆ. ಮಾಡಿದ್ರೆ ಏನಾಯ್ತು? ಎಲ್ಲ ಬಸ್ರಿ ಹೆಣ್ಮಕ್ಳಿಗೂ ಸೀಮಂತದ ಆಸೆ ಸಹಜ ಅಲ್ವಾ? ಅವಳ ಜಾಗದಲ್ಲಿ ನೀನಿದ್ದಿದ್ರು ಹಾಗೆ ಆಸೆ ಪಡ್ತಾ ಇದ್ದೆ ಅಲ್ವಾ? ಅಂದ್ರೆ ಆ ಅದೃಷ್ಟ ನನ್ಗಿಲ್ಲ, ನಾನ್ ಬಂಜೆ ಅಂತ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅಲ್ವಾ? ಅಯ್ಯೋ, ನಾನಿಲ್ಲ ಬಿಡಿ ಅದಕ್ಕೆ. ಎಲ್ರು ಇಷ್ಟೇನೆ, ನಾನು ಅಂದ್ರೆ ಎಲ್ಲರಿಗೂ ಸದ್ರ ಆಗ್ಬಿಟ್ಟಿದ್ದೀನಿ. ಅಲ್ಲಿ ಅತ್ತೆ ಮನೇಲೂ ನೆಮ್ಮದಿ ಇಲ್ಲ, ಇಲ್ಲಿ ಬಂದ್ ಕಷ್ಟ ಹೇಳ್ಕೊಡೋಣ ಅಂತಂದ್ರೆ ಇಲ್ಲೂ ನೆಮ್ಮದಿ ಇಲ್ಲ. ಎಲ್ಲ ನನ್ನ ಹಣೆ ಬರ. ಹಾಗೆ ಹೇಳಿಲ್ಲಮ್ಮ, ನೀನು ಅಳ್ಬೇಡ ಪ್ಲೀಸ್, ಸಮಾಧಾನ ಮಾಡ್ಕೊ. ಮಾನ್ಸಿ, ನೀನ್ ಯಾಕಮ್ಮ ಹೋಗ್ಬೇಕು? ನಿನ್ ಮನ್ಸನ್ನು ಯಾರು ನೋಯಿಸಿದ್ರು ಅವ್ರು ಹಾಳ ಹೋಗ್ತಾರೆ. ನೀನ್ ಮಾತ್ರ ಎಲ್ಲೇ ಇದ್ರು ರಾಣಿ ರಾಣಿ ಆಗಿರ್ತೀಯ. ಅದಕ್ಕೆಲ್ಲ ಎಲ್ಲಣ್ಣ ಬಿಡ್ತಾಳ ಅವಳು, ಹಾಳದವಳು. ನಾನಿರೋ ಮನೆಗೆ ಬಂದು ಬಗ್ಗಿಸ್ಕೋಬೇಕಿತ್ತ.